ಎಲ್ಲಣ್ಣ? ಅಮ್ಮ ಅದಕ್ಕೆ ಯಾರು ಕಾಣಿಸ್ತಾನೆ ಇಲ್ಲ. ತಿರ್ಗಾ ಇಲ್ಲೇ ಬಂದು ನಿಂತಿರ್ತೀವಿ, ಬರ್ರಿ ಅಂತ ಹೇಳ್ದವ್ರು. ಸೀರೆ ಎಲ್ಲ ತಗೊಂಡು ಮಾತ್ರೆ ಎಲ್ಲ ತಗೊಂಡು ಬರ್ತೀವಿ ಮೆಡಿಕಲ್ಗೆ ಹೋಗ್ಬಿಟ್ಟು ಅಂತ ಹೇಳ್ದವ್ರು. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲಣ್ಣ ಇವರು? ಆ ಏನಪ್ಪ ಮಾಡೋದು ಇವಾಗ? ಎಲ್ಲೋಗಿದಾರಂತ ಹುಡ್ಕೊಂಬರೋದು ಏನೋ ಒಂದು ಗೊತ್ತಾಗ್ತಿಲ್ಲ. ಅಲ್ಲಿ ಕಣ ಅಮ್ಮಯ್ಯ ಮಾಮೂಲಿ ಸೀರೆ ಅಂಗಡಿಗೆ ಹೋಗುತ್ತಲ್ಲ, ಅಂಗಡಿ ಗೊತ್ತೈತಲ್ಲ ನಿನ್ಗೂನು. ನಡಿ ಅಲ್ಲೇ ಹೋಗೋಣತ್ಲಾಗ ಇನ್ನೇನ್ ಮಾಡೋಣ. ನೋಡೋಣ ತಡಿಲ್ಲ ಪಾಪಾಲಿ ರಮೇಶ. ಈಗ ತಿರ್ಗಾ ನಾವು ಸೀರೆ ಅಂಗಡಿ ತ ಹುಡ್ಕೊಂಡು ಹೋಗೋದು, ಅವರು ತಿರ್ಗಾ ಇಲ್ಲಿ ಬರೋದು. ನಾವು ಇಲ್ಲಿದ್ದೀವಂತ ಅವ್ರು ಹುಡ್ಕೊಂಡು ಇಲ್ಲಿ ಬರೋದು, ನಾವು ಅಲ್ಲೆಲ್ಲಾರು ಇದಾರೆ ಅಂತ ನಾವು ಅಲ್ಲಿ ಹುಡ್ಕೊಂಡು ಹೋಗೋದು. ಅವೆಲ್ಲ ಬೇಡವೇ ಬೇಡ. ತಡಿ ಇನ್ನೇನು ಇನ್ನೊಂದು ಅರ್ಧ ಗಂಟೆ ಬಂದ್ರೆ ಬರ್ಬೋದು, ಹೆಚ್ಚು ಕಮ್ಮಿ ಬರ್ತಾರೆ. ಇನ್ನೇನು ಆತರ ಯಾಕೆ ಮಾಡಕ್ ಹೋಗೋಣ, ಬರ್ತಾರೆ ಸುಮ್ಕಿರು. ಅಮ್ಮಯ್ಯ ಹೋದ್ರೆ ತರಕಾರಿ ಅಂತೆ ಅದು ಇದು ತಗೊಂಡೆ ಬರೋದು, ಸುಮ್ಮಕಂತೂ ಬರಲ್ಲ. ಅದಕ್ಕೆ ತಡಿಯಪ್ಪ ಹೋಗೋಣಂತೆ ಒಂದ್ರೀಟು ಇಲ್ಲೇ ಕೂತ್ಕೊಳ್ಳೋಣ. ಸರಿ ಕಣ ಅಣ್ಣ, ಆಯ್ತು. ಇನ್ನೇನು ಮಾಡೋಣ, ನೀನ್ ಹೇಳಿದ್ದು ಕರೆಕ್ಟೇ ಮಾತ್ರ. ತಿರ್ಗಾ ಹೋಗ್ಬಿಟ್ಟು ಏನಾರು ನಾವು ಅಲ್ಲಿ ಹುಡ್ಕೊಂಡು ಹೋಗೋದು, ಅವ್ರು ಇಲ್ಲಿ ಬರೋದು, ಮತ್ತೆ ಸುಮ್ಕೆ ಅಲ್ಲಿ ಇಲ್ಲಿ ಹುಡ್ಕಾಡೋದು ಅವೆಲ್ಲ ಬೇಡವೇ ಬೇಡ. ಅತ್ಲಾಗಿ ಬಿಡತ್ಲಾಗಿ ಹೋಗ್ಲಿ ಅತ್ಲಾಗಿ. ಬೇಜಾರಾಗ್ತೈತೆ. ಬಾ ಉದ್ರಿಟ್ಟು ಜ್ಯೂಸೋ ಟೀನ ಏನಾರ ಕುಡಿಯೋಣ. ಇನ್ನೇನು ಮಾಡೋಣ ಅವ್ರು ಬರೋವರೆಗೂ. ಬೇಡ ಕಣ್ಲ ಪಾಪ, ನನಗೆ ಯಾಕ ಒಂದ್ 2 ದಿವಸದಿಂದ ಗ್ಯಾಸ್ಟ್ರಿಕ್ ಆಗಂಗೆ ಆಗೈತೆ. ಜಾಸ್ತಿ ಟೀ ಕಾಫಿ ಏನು ಕುಡಿತಾನೆ ಇಲ್ಲ ಕಣ್ ಪಾಪ ಬೇಡ ಕಣ್, ಸುಮ್ನಿರು. ಏನು ಬೇಡ. ಮಂತವಿನ್ನೇನು ಹೋದಾಗ ಇನ್ನೇನು ಇವಾಗ ಹೋಟ್ಲಿಗೆ ಏನಾರು ಹೋದ್ರೆ ಊಟ ಮಾಡ್ಕೊಂಡಿದ್ದೇನು, ರಪ್ಪನ ಮನೆ ಹತ್ರ ಹೋಗೋಣ, ಕೆಲ್ಸಗಳಿದಾವೆ ಅರ್ಜೆಂಟಾಗಿ ಹೋಗಂತಡಿ. ಅವ್ರು ಬರೋವರೆಗೂ ಕಾಯ್ಕೊಂಡಿರೋಣ. ಅತ್ಲಾಗಿತ್ಲಾಗ ಹೋಗಿ ಮತ್ತೆ ಅವ್ರು ಹುಡ್ಕೊಂಡು ಹೋದ್ರೆ ಏನ್ ಮಾಡೋಣ? ಇವ್ ಪಾಪ ಸುನಿಲ್ಗಾರ ಜೊತೆಲಾರ ಕರ್ಕೊಂಡಿದ್ರು ಆಗ್ತಿತ್ತು ನನ್ಗತ್ಲಾಗಿ. ಅವ್ನಿಗೆ ಕರ್ಕೊಂಡು ಹೋಗಿ ಜ್ಯೂಸ್ನಾರ ಏನಾರ ಕುಡಿಸ್ಕೊಂಡ್ ಬರ್ತಿದ್ದೆ, ಕಬ್ನಾಲಿನ ಜ್ಯೂಸು, ಐಸ್ ಕ್ರೀಮ್ ಏನಾರ ತಿನ್ಸ್ಕೊಂಡಾರ ಬರ್ತಿದ್ದೆ. ಸುಮ್ನೆ ಅನ್ಯವಾಗ ಅವನಿಗೆ ಅಮ್ಮ ಯಾರ ಜೊತೆ ಅಲ್ಲಿ ಕಳಿಸ್ಬಿಟ್ಟು ಅವನು ಅದೆಷ್ಟು ಬೇಜಾರು ಮಾಡ್ಕೊಂಡು ಅದೆಷ್ಟು ಅಯ್ಯ ಅನ್ನಿಸಿದಾನ ಅಲ್ಲಿ. ಸೀರೆ ಅಂಗಡಿಲಿ ಇನ್ನೇನು ಅವ್ನು ಇನ್ನೇನ್ ಮಾಡ್ತಾನೆ ಪಾಪ. ಕುಂತು 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 ಅವನಿಗೂ ಬೇಜಾರಾಗಿರುತ್ತೆ ಇಷ್ಟೊತ್ತಿಗೆ. ಅದು ಮಾತ್ರ ನಿಜಾನೇ. ಇವಾಗ ಅದೆಷ್ಟು ಅವ್ರ ಅಜ್ಜಿಗೂ ಅವ್ರ ಅಮ್ಮಂಗೂ ಅವ್ರ ಚಿಕ್ಕಮ್ಮಂಗೂ ಅಯ್ಯೋ ಅನ್ನಿಸ್ತಿದಾನೋ ಗೊತ್ತಿಲ್ಲ. ನಾವು ಅತ್ಲಾಗ ಜೊತೆ ಕರ್ಕೊಂಡು ಹೋಗಿದ್ರು ಆಗ್ತಿತ್ತು. ನಾನು ಅತ್ಲಾಗಿ ಈ ಕಡೆ ಸಾಮಾನು ಅದು ಇದು ತಗೊಂಬರೋ ಗಮನದಲ್ಲಿ ಅವ್ರಿಗೂ ಕರ್ಕೊಂಡು ಹೋಗೋದೇ ಮರ್ತ್ಬಿಟ್ಟೆ ಜೊತೆಲಿ. ಅದೆಷ್ಟು ಅಳ್ತಾ ಕುಂತಾನೋ ಏನೋ. ಅಲ್ಲಿ ಸೀರೆ ಅಂಗಡಿಲಿ ಗಂಟೆ ಯಾವ ನನ್ನ ಮಗನ ಕೈಲಿ ಕೂತ್ಕೊಳಕ್ ಆಗೋದ್ ಕಣ್ ಹೇಳು. ಅವ್ರಂದ್ರೆ ತಗೋಣವ್ರಿಗಂದ್ರೆ ವ್ಯಾಪಾರ ಮಾಡ್ತಿರ್ತಾರೆ ನೋಡು, ನೋಡ್ತಿರ್ತಾರೆ, ಅವ್ರಿಗೆ ಬೇಜಾರಾಗಲ್ಲ. ನಮ್ಗೆ ಕುಂತು 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 ಸಾಕಾಗಂಗೆ ಆಗ್ಬಿಡುತ್ತೆ ಅತ್ಲಾಗಿ. ಅವ್ರು 3 ಜನನು ಹೋಗಿದ್ದಾರೆ. ಅದ್ರಲ್ಲೂ ಅಮ್ಮಯ್ಯ ಮಾತ್ರ ಬೇಗ ಏನಿದ್ರು ಕೊಡ್ಸ್ಕೊಂಡ್ ಬಂದ್ಬಿಡುತ್ತೆ. ನೋಡಂದ್ ತಡಿ ಬರ್ತಾರೆ. ಬರ್ತೀವಿ ರಪ್ಪನ ಅಂತ ಹೇಳಾದ್ಮೇಲೆ ಬೇಗ ಬಂದೇ ಬರ್ತಾರೆ. ಅಲ್ಲ ಅಪ್ಪಯ್ಯ ಬೇರೆ ಮಂತಾವ್ ಕಾಯ್ಕೊಂಡಿರುತ್ತ ನೋಡು, ಬೇಗ ಬರ್ತಾರೆ. ಅಲ್ಲಿ ಕಳ್ಳ ಪಾಪ, ನೀವು 1-2 ದಿವಸ ಬಿಟ್ಕೊಂಡು ಹೋಗಿರುತ್ತೆ, ಸುಮ್ಕಿರು. ಇಲ್ಲಾಂದ್ರೆ 1 ವಾರ ರಜಾ ಹಾಕ, ಇನ್ನೇನು ಹಬ್ಬ ಮುಗಿಸ್ಕೊಂಡು ಸಂಕ್ರಾಂತಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಹೋಗುವಂತೆ. ಏನಂತ ಅರ್ಜೆಂಟ್ ಏನೈತಲ್ಲ ನಿಮಗೆ? ಬರ್ತೀಯ 1 ದಿವಸ 1-2 ದಿವಸ ಇಳ್ಕೊಂತೀರಾ ಹೋಗ್ಬಿಡ್ತೀರಪ್ಪ. ಈ ಸಲಿನೇನಪ್ಪ 1-2 ದಿವಸ ಉಳ್ಕೊಂಡಿರೋದು. ಅಲ್ವಾ? ಏನ್ ಮಾಡ್ತೀಯಣ್ಣ, ಕೆಲ್ಸಗಳಿದಾವೆ ನಿನ್ಗೂ ಗೊತ್ತಲ್ಲ. ಸುಮ್ಮಕಿದ್ರೆ ಆಗಲ್ಲ, ಕೆಲಸ ಮಾಡ್ತಿರ್ಬೇಕು, ಜೀವನ ನಡಿಬೇಕು. ಇಲ್ಲಿದ್ದು ಜಾಸ್ತಿ ಇದ್ ಮಾಡಕ್ ಆಗಲ್ಲ. ನೀನಂದ್ರೆ ಇಲ್ಲಿ ನೋಡ್ಕೊಂತೀಯ, ಅದೊಂದು ಧೈರ್ಯ ನನಗೆ. ಇಲ್ಲ ಅಂದಿದ್ರೆ ಏನೋ ಹಿಂಸೆ ಆಗ್ಬಿಡೋದು ಇಲ್ಲಿ. ಅಪ್ಪಯ್ಯ ಅಮ್ಮನ ಕಡೆ ಬಹಳ ಚಿಂತೆ ಆಗ್ಬಿಡೋದು ನನಗೂನು. ಸದ್ಯ ನನ್ನ ಅದೃಷ್ಟಕ್ಕೆ ನೀನು ಅಣ್ಣನಾಗ ಹುಟ್ಟಿರೋದು ನನ್ ಪುಣ್ಯ ಅನ್ಸುತ್ತೆ. ಹೆಂಗ ಅಪ್ಪಯ್ಯ ಅಮ್ಮಂಗೆಲ್ಲ ನೋಡ್ಕೊಂಡೆಂಗ ಇಲ್ಲಿ ಎಲ್ಲ ಹೊಲ ಗದ್ದೆ ತೋಟ ಎಲ್ಲ ನೋಡ್ಕೊಂಡೆಂಗ ಹೆಂಗ ಹೋಗ್ತಿದ್ಯಾ. ಸ್ವಲ್ಪ ದಿವಸ ಪಾಪಂಗೆ ನಂತವ್ಲೆ ಕಳಿಸ್ಬಿಡು. ಅವನಿಗೆಲ್ಲ ಎಜುಕೇಶನ್ ಎಲ್ಲ ಅಲ್ಲೇ ಕೊಡಿಸ್ತೀನಿ ನಾನು, ಸರಿನಾ? ಮುಂದೆ ನೋಡೋಣಂತೆ ಅದು ಹೆಂಗಾಗುತ್ತೋ ಏನ. ಈಗ ಸದ್ಯಕ್ಕಿಗೆ ಇಲ್ಲೇ ಹೋಗ್ಲಿ ಕಣ್ ಹೇಳ ಪಾಪ. ಇನ್ನೊಂದ್ ಸ್ವಲ್ಪ ದೊಡ್ಡವನಾಗ್ಲಿ ಅವನು. ಅವನಿಗೆ ಇನ್ನೊಂದ್ ಸ್ವಲ್ಪ ತಿಳುವಳಿಕೆ ಬರಬೇಕು. ಅಲ್ಲಿ ಪಾಪ ಅವ್ರ ಚಿಕ್ಕಮ್ಮಂಗೆಲ್ಲ ಅಯ್ಯ ಅನ್ಸೋದವೆಲ್ಲ ಬೇಡ. ಇನ್ನೊಂದ್ ಸ್ವಲ್ಪ ತಿಳುವಳಿಕೆ ಬರ್ಲಿ, ಆಮೇಲಿಂದ ನೋಡೋಣ. ಹೈಯರ್ ಎಜುಕೇಶನ್ಗೆ ಬೇಕಾದ್ರೆ ಅಲ್ಲಿ ಕಳಿಸಿದ್ರೆ ಆಗುತ್ತೆ. ಇಲ್ಲಿ ಓದ್ಲಿಕ್ಕಂಡು ಸುಮ್ನಿರು. ಅಲ್ಲಪ್ಪ, ನಾನು ನಿಮ್ಮ ಅತ್ತಿಗೆ ಬೇಕಾದ್ರೆ ಇರ್ತೀವಿ ನಾವು. ಅವನಿಲ್ದಲೆ ಅಯ್ಯೋ ಅಪ್ಪಯ್ಯ ಅಮ್ಮಯ್ಯ ಬಿಡ್ತಾರೇನಪ್ಪ ಅವನಿಗೆ. 1 ದಿವಸ ಅವನಿಗೆ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದ್ರೆ ಅವ ಅಪ್ಪ ಕರೆಕ್ಟಾಗಿ ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ. ಪಾಪ ಪಾಪ ಅಂತ ಕನ್ವರ್ಸ್ತಿರುತ್ತೆ. ನಿದ್ದೆಲ್ಲೂ ಕೂಡ ಅವನ ಹೆಸರು ಕನ್ವರ್ಸ್ತಿರುತ್ತೆ, ಪಾಪ ಪಾಪ ಅಂತ. ಅಂತದ್ರಲ್ಲಿ ಅಲ್ಲಿ ಕಳಿಸ್ಬಿಡುತ್ತೇನಪ್ಪ, ನೀನೇ ಹೇಳು. ಈಗಂದ್ರೆ ಏನ್ ಕೆಲಸ ಮಾಡ್ಕೊಂಡು ಬೆಳಗಿಂದ ಸಂಜೆ ಗಂಟ ಕೆಲಸ ಮಾಡ್ಕೊಂಡ್ ಬರುತ್ತೆ ಹೊಲ್ದಲ್ಲಿ ತೋಟದಲ್ಲೆಲ್ಲ ಅಪ್ಪಯ್ಯ. ರಾತ್ರಿ ಹೊತ್ತು ಅವನ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ಅವನ ಪಕ್ಕದಲ್ಲಿ ಮಲ್ಕೊಂಡ್ರೆ ಒಂಥರ ನೆಮ್ಮದಿ. ಇಲ್ಲ ಅಂದ್ರೆ ನಿದ್ದೆನೆ ಮಾಡಲ್ಲವ ಅಪ್ಪಯ್ಯ. ಹೆಂಗ ಬೇಜಾರು ಕಳ್ಕೊಳುತ್ತೆ ಅವನಿಗೆ ನೋಡಿ. ಅದಕ್ಕತ್ಲಾಗ ನಾವು ಏನು ಹೇಳಕ್ ಹೋಗಲ್ಲ. ಒಂದ್ ನೆಂಟ್ರ ಮನೆಗೆ ಹೋದ್ರುನು ಅವ್ರ ಅಜ್ಜಿ ತಾತನ ಹತ್ರನೇ ಬಿಟ್ಟು ಹೋಗ್ಬಿಡ್ತೀವಿ ಕಣಪ್ಪ. ನಂದು ಅವ್ರ ನಮ್ಮ ಸರೋಜಮ್ಮನ್ ತವ್ರ ಮನೆಗೆ ಹೋಗ್ತೀನಿ ನೋಡು, ಅವಾಗ್ಲೂ ಪಾಪಂಗೆ ಇಲ್ಲೇ ಬಿಟ್ಟು ಹೋಗ್ಬಿಡ್ತೀವಿ. ಇಲ್ಲ ಅಂದ್ರೆ ಅಪ್ಪಯ್ಯ ಅಮ್ಮಯ್ಯ ಬೇಜಾರು ಮಾಡ್ಕೊಳ್ತಾರೆ. ಕಣೋ ಅಣ್ಣ, ಅದಂತೂ ನಿಜಾನೇ ಕಣ್ ಹೇಳು. ಅವನಿಗೆ ಬಿಟ್ಟಿರಕ್ ಆಗಲ್ ಕಣೋ. ಈಗ ನಾವೇ 1-2 ದಿವಸದಿಂದ ಅವನ ಜೊತೆ ಇದ್ದು ರೂಢಿ ಆಗ್ಬಿಟ್ಟೈತೆ. ಅವ್ರ ಚಿಕ್ಕಮ್ಮ ಅಂತೂ 1-2 ದಿವಸ ಹಿಂಗೇ ಹೇಳ್ತಿರುತ್ತೆ, ಸುನಿಲ ಸುನಿಲ
ಸುನಿಲ ಹಿಂಗ ಆಟ ಆಡ್ತಿದ್ದ ನನ್ ಜೊತೆ. ಹಿಂಗ್ ಹೇಳ್ದ, ಆಗಂತ ಕರಿತಿದ್ದ, ಇಲ್ಲಿ ಕರಿತಿದ್ದ, ತೋಟದ ಹತ್ರ ಹೋಗ್ತಿದ್ದು ಸುನಿಲನ್ ಜೊತೆ, ಹಣ್ಣೆಲ್ಲ ಕುಯ್ಕೊಂಬಂದ್ ಕೊಡವನು. ನನ್ ಜೊತೆ ಆಟ ಆಡ್ತಿದ್ದ. ಕ್ವಶನ್ ಎಲ್ಲ ಕೇಳ್ತಾನ ಅವನು, ತರ್ಲೆ ಉತ್ತರ ಎಲ್ಲ ಕೇಳ್ತಿರ್ತಾನೆ, ಪ್ರಶ್ನೆ ಕೇಳ್ತಿರ್ತಾನಂತ ಏನೇನು ಹೇಳ್ತಿರುತ್ತೆ ಅವ್ರ ಚಿಕ್ಕಮ್ಮ ಅಂತೂ. ಒಂದ್ ವಾರ ಆದ್ರೂನು ಬರೀ ಸುನಿಲ 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 ಅಂತ ಹೇಳ್ತಾನೆ ಇರುತ್ತೆ ಅವ್ರ ಚಿಕ್ಕಮ್ಮ ಅಂತೂ. ಬಿಟ್ಟೆ ಬರಕ್ ಅವಳಿಗೆ ಮನ್ಸಿಲ್ಲ. ಅಲ್ಲೇ ನಾನು ನೋಡ್ತಿದ್ದೀನಲ್ಲ, ತಿರ್ಗಾ ಇವಾಗ ನಾನು ಕರ್ಕೊಂಡು ಹೋಗ್ತಿದ್ದೀನಲ್ಲ ಬೆಂಗಳೂರಿಗೆ, ಅವಳಿಗೆ ಬರೋದಕ್ಕೆ ಮನ್ಸಿಲ್ಲ ಇಲ್ಲಿ. ಇಲ್ಲಂದ್ರೆ ಒಂಥರ ಖುಷಿಯಾಗಿ ಇರ್ತಾಳೆ, ಅಲ್ಲಂದ್ರೆ ಒಬ್ಳೇ ಇರ್ಬೇಕಲ್ಲ ಅಣ್ಣ, ಅದಕ್ಕೆ ಅವಳಿಗೆ ಒಂಥರ ಬೇಜಾರಾಗಂಗೆ ಆಗ್ತಿರುತ್ತೆ ಅವಳಿಗೂ ಪಾಪ. ಅಲ್ವಲ್ಲ ರಮೇಶಪ್ಪ, ಇವ್ರು ಈಟೊತ್ತಾದ್ರೂ ಬರ್ಲಿಲ್ಲ. ತರಿಕೆ ಹೋಗತ್ಲಾಗಿ ಇನ್ನು ಎಷ್ಟು ಹೊತ್ತು ಮಾಡ್ತಾರೋ ಏನೋ ಒಂದು ಗೊತ್ತಾಗ್ತಿಲ್ಲಲ್ಲಪ್ಪ. ನನಗೂ ನಿಂತು 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 ಸಾಕಾಗೋಗಂಗೆ ಆಗೋಯ್ತು ಗಣಪ ಅತ್ಲಾಗಿ. ಏನೆಲ್ಲ ಮಾಡೋದು, ಏನಾರು ತಗೊಂಬರೋದೈತೇನು, ಬಾರ್ಲ ಪಾಪ ಹೋಗಿ ತಗೊಂಬರೋದತ್ಲಾಗಿ. ಇನ್ನೇನಿಲ್ಲ ಕಣ ಅಣ್ಣ, ನೀನೇನಾರ ತಗೊಳದಿದ್ರೆ ನೋಡು, ನೀನೇನಾರ ಬಟ್ಟೆ ಗಿಟ್ಟೆ ತಗೊಳ್ತೀಯೇನು, ಬಾ ತಗೋ, ಚೆನ್ನಾಗಿರೋ ಬಟ್ಟೆ ತಗೊಳಣ. ಅದಕ್ಕೇನಂತೆ. ಇಲ್ಲಪ್ಪ, ನನಗೆ ಸದ್ಯಕ್ಕೆ ಏನು ಬೇಡ. ಇರೋ ಬಟ್ಟೆನೇನೆ ಹಾಕೋಣಲ್ಲ, ಏನಿಲ್ಲ, ನನಗೆ ಕೆಲಸಗಳು ಬೇಕಾದಷ್ಟು ಇರ್ತವೆ, ಸುಮ್ಕಿರು. ಅದ್ರಲ್ಲೂ ಯಾವ ಫಂಕ್ಷನ್ಗೂ ಹೋಗಲ್ಲ, ಯಾವ ನೆಂಟ್ರ ಮನೆಗೂ ಹೋಗಲ್ಲ. ಸುಮ್ಕೆ ಇರೋ ಬಟ್ಟೆಗಳ್ನೆ, ಹೊಸ ಅಂಗಿಗಳು ಬಟ್ಟೆಗಳೆಲ್ಲ ಹಂಗೆ ಇದಾವೆ, ಪಂಚಗಳು ಅವೆಲ್ಲ ಮಂತಾವ್ಲೇನೆ. ಇರೋ ಬಟ್ಟೆನೇ ಹಾಕೋಣಲ್ಲ, ಸುಮ್ಕೆ ತಗೊಂಡೋಗಿ ಯಾಕಿದ್ ಮಾಡೋಣ, ಸುಮ್ಕಿರು, ಏನು ಬೇಡ. ಇನ್ನೊಂದು ದಿವಸ ಬೇಕಾದ್ರೆ ಬಂದಾಗ ನೀನು ಬೆಂಗಳೂರಿಂದ ಬರ್ತಿಲ್ಲ, ಅವಾಗ ಬೇಕಾದ್ರೆ ಏನಾರ ಟೀ ಶರ್ಟ್ ಏನಾರು ತಗೊಂಬರುವಂತೆ. ಏನಪ್ಪ ಇದೇನಿದು, ಕುಮಾರಣ್ಣನು ರಮೇಶಪ್ಪ ನಿಂತಾರಲ್ಲ ಇಲ್ಲಿ, ಯಾಕೆ ನಿಂತಾರ ಈ ಹುಡುಗರು ಇಲ್ಲಿ ಅಂತ? ಏನಾರ ಸಮಸ್ಯೆ ಏನಾರ ಆಗೋಯ್ತಾ ಏನಪ್ಪ? ಲೇ ಪಾಪ, ಲೇ ಹುಡುಗರ, ಕುಮಾರಣ್ಣ, ಲೇ ರಮೇಶಪ್ಪ, ಯಾಕ್ರಪ್ಪ ಹಿಂಗ್ ನಿಂತಿದ್ದೀರಾ? ಯಾಕೇನಾಯ್ತ್ರು? ಓಹೋ ಗೌಡ್ರು, ಏನ್ರಿ ಗೌಡ್ರೆ, ಎಲ್ ನೋಡಿರು ನೀವೇ ಸಿಕ್ತಿರಲ್ರಿ ಗೌಡ್ರೆ. ಇದ್ಯಾಕ್ರಿ ಗೌಡ್ರೆ ಒಬ್ರೆ ಬರ್ತಿದ್ದೀರಾ? ಎಲ್ಲೋಗಿದ್ರಿ ಈಗ? ಈ ಕಡೆಯಿಂದ ಬರ್ತಿದ್ದೀರಲ್ರಿ ಗೌಡ್ರೆ? ಎಲ್ಲ ನಂದಿರ್ಲಿ ಕಣ್ರಲ್ಲ, ನಿಮ್ದೇಳ್ರಲ್ಲ, ನೀವ್ ಯಾಕ್ರಲ್ಲ ಇಲ್ಲಿ ಬಂದ್ ನಿಂತಿದ್ದೀರಾ? ಏನಾಯ್ತ್ರು? ನಾನು ಒಂದೇ ಸಲ ನನಗೂ ಒಂಥರ ಉಸಿರುಗಟ್ಟಂಗೆ ಆಗೋಯ್ತಲ್ರಲ್ಲ. ನೀವು ನೋಡಿದ್ರೆ ಕಾರ್ ನಿಲ್ಲಿಸ್ಕೊಂಡು ಹಿಂಗ್ ನಿಂತಿದ್ದೀರಾ, ಏನಾಯ್ತ ಅಂತ ನಾನು ನನಗೆ ಒಂಥರ ಭಯ ಆಗಂಗ ಆಯ್ತಲ್ರಲ್ಲ ಪಾಪ. ಎಲ್ಲೋಗ್ತಿದ್ದೀರಪ್ಪ ಇವಾಗ? ಯಾಕೆ ಇಲ್ಲಿ ನಿಂತಿದ್ದೀರಾ ಈ ಬಿಸಿಲಲ್ಲಿ? ಎಲ್ಲೂ ಇಲ್ಲ ಕಣ್ರಿ ಗೌಡ್ರಿ, ಇಲ್ಲ ಒಂದ್ರಿಟ್ಟು ಟೌನಿಗೆ ಬಂದಿದ್ದು ನಾನು, ಅಮ್ಮಯ್ಯ, ಇವ್ರು ಸರೋಜಮ್ಮ, ನಮ್ಮ ಹುಡುಗಿ ಪವಿತ್ರಮ್ಮ ಎಲ್ಲಾರು ಬಂದಿದ್ದು ಪಾಪ. ಎಲ್ಲಾರು ಒಂದ್ರಿಟ್ಟು ಅಮ್ಮ ಅವರೆಲ್ಲ ಸೀರೆ ತಗೊಂಬರ್ತೀವಂತ ಹೋದ್ರು, ನಾವೊಂದ್ರಿಟ್ಟು ದಿನಸಿ ಸಾಮಾನು ತಗೊಂಬರ್ಬೇಕಿತ್ತು. ತಗೊಂಬಂದು ಕಾಯ್ಕೊಂಡಿದೀವಿ, ಇಲ್ಲೇ ಬರ್ತೀವಂತ ಹೇಳಿದ್ರು, ಅದು ಕಾಯ್ಕೊಂಡು ನಿಂತಿದೀವಿ. ಇಲ್ಲ ಹೋಗಿ ಅವ್ರು 1 ಗಂಟೆ ಮೇಲೆ ಆಯ್ತು ಕಣ್ರಿ ಗೌಡ್ರೆ, ಈಟೊತ್ತಾದ್ರೂ ಬರ್ಲಿಲ್ಲ. ನಮಗೂ ಕಾದು 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 ಸಾಕಾಗಂಗ ಆಯ್ತು, ಅದಕ್ಕೆ ಸುಮ್ಮಕ್ ನಿಂತಿದೀವಿ ಮಾತಾಡ್ಕೊಂಡು ಇಬ್ರಾಳನು. ಇನ್ನೇನ್ ಮಾಡೋಣ ಹೇಳ್ರಿ? ಅಲ್ಕಂಡ್ರಲ್ಲ ಪಾಪ, ಲೇ ಪಾಪ ಅಲ್ಕಂಡ್ರು, ಸೀರೆ ತಗೊಂಬರಕ್ ಹೋಗಿರೋರು ಇಷ್ಟು ಬಿರುನ್ನೆ ಬಂದ್ಬಿಡ್ತಾರೇನ್ರಲ್ಲ. ಇನ್ನು 1 ಗಂಟೆ ಟೈಮ್ ಹೆಚ್ಚು ಕಮ್ಮಿ ಆಗುತ್ತೆ, ಕಾಯ್ಕೊಂಡು ನಿಂತಿರಿಲ್ಲ, ಕಾರ್ ಕೂತ್ಕೊಂಡ್ಬಿಡ್ರಿ, ಇನ್ನೇನ್ ಮಾಡಕ್ಕಾಗುತ್ತೆ. ಇಲ್ಲಾಂದ್ರೆ ಬರ್ರಿ ಟೀ ಕುಡಿಯಕಾದ್ರೂ ಹೋಗೋಣ, ಒಂದ್ ಗಳಿಗೆ ಟೀ ಕುಡ್ಕೊಂಡಾರ ಬರೋ ಬೇಜಾರಾಗ್ತೈತೆ. ಇಲ್ಲ ಕಣ್ ಹೋಗ್ರಿ ಗೌಡ್ರಿ, ಇನ್ನೇನು ಅವ್ರು ಬರ್ತಾರಿನ್ನ ಬರೋ ಟೈಮು, ಇನ್ನೇನು ಬಂದ್ ಮತ್ತೆ ತಿರ್ಗಾ ಅವರು ಕಾಯ್ಕೊಂಡು ನಿಂತ್ಕೊಂಡವ್ರು ಮಂತ ಹೋಗ್ಬೇಕು. ಅಪ್ಪ ಹಿಂಗ್ ಬೇರೆ ಬಿಟ್ಟು ಬಂದ್ಬಿಟ್ಟಿದೀವಿ, ಅಲ್ಲಿ ಮಂತಾವ್ಲದೇನೆ, ಹಸ್ಗಳೆಲ್ಲ ನೋಡ್ಕೊಂಡು ಇರ್ಬೇಕಂಡ್ರಪ್ಪ, ನೀವು ಹೋಗಿ ಬರ್ರಿ ಅಂತ ಹೇಳಿರುವ. ಅದಕ್ಕತ್ಲಾಗಿ ನಾವು ಬಂದು ಅಪ್ಪ ಅಲ್ಲೇ ಐತಿ ಮಂತಾವ್ಲೆ, ಬೇಗ ಹೋಗ್ಬೇಕನ್ರಿ ಗೌಡ್ರಿ ಅರ್ಜೆಂಟಾಗಿ. ಅಲ್ಕಂಡ್ರಿ ಗೌಡ್ರಿ, ನೀವ್ ಇದ್ಯಾಕ್ರಿ ಒಬ್ರೆ ಬಂದಿದ್ದೀರಾ? ಒಬ್ನೇ ಅಲ್ಲ ಕಣಪ್ಪ, ನಾನು ನಮ್ಮ ಹುಡ್ಗ ನಮ್ಮ ಅಜ್ಜಿ ನಾವು ಕಾರಲ್ಲೇ ಬಂದಿದೀವಿ ಕಣಪ್ಪ, ಎಲ್ಲಾರು ಬಂದಿದೀವಿ. ಎಲ್ಲೇ ನಮ್ ನೆಂಟ್ರಿಗೊಬ್ರಿಗೆ ಇಲ್ಲಿ ಹುಷಾರಿರಲಿಲ್ಲ ಕಣಪ್ಪ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು. ಅಪೆಂಡಿಕ್ಸ್ ಆಪ್ರೇಷನ್ ಆಗಿತ್ತು. ಅಲ್ಲೇ ಒಂದ್ 2-3 ದಿವಸ ಆಯ್ತು ಅಡ್ಮಿಟ್ ಮಾಡಿಬಿಟ್ಟು ಆಸ್ಪತ್ರೆಲ್ಲೇ ಇದ್ದಾರೆ. ಅದಕ್ಕೆ ಒಂದ್ರಿಟ್ಟು ಹಣ್ಣು ಹಂಪಲೆಲ್ಲ ತಗೊಂಬಂದ್ಬಿಟ್ಟು ಕೊಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದೀವಿ ಕಣಪ್ಪ. ಇಲ್ಲ ಸರಿ, ಹಿಂಗ್ ಹೋಗ್ತಿದ್ನಲ್ಲ ನಾನು, ಒಂದ್ರಿಟ್ಟು ಹಣ್ಣಿನ ಅಂಗಡಿ ಹತ್ರ ಹೋಗ್ತಿದ್ದೆ, ಹಣ್ಣು ತಗೊಂಬರೋದಂತ ನೋಡಿದ್ರೆ ನೀವು ಸಿಕ್ಕಿರಲ್ಲಪ್ಪ, ಅದಕ್ಕೆ ಮಾತಾಡ್ಸ್ಕೊಂಡ್ ಬರೋದಂತ ಬಂದೆ. ಇದೇನಪ್ಪ ನಮ್ಮ ಹುಡುಗರು ಇಲ್ಲಿ ಬಂದು ನಿಂತಾರಲ್ಲ ಅಂತ ನನಗೂ ಒಂದ್ರಿಟ್ಟು ದಿಗ್ಲಾಗಂಗ ಆಗೋಯ್ತು ಕಣ್ರಪ್ಪ, ಅದಕ್ಕೆ ಮಾತಾಡಿಸ್ತೆ. ಸರಿ ಆಯ್ತು, ಜೋಪಾನಾಗ ಹೋಗ್ರಪ್ಪ ಹಂಗಾರೆ. ನಮ್ ರಂಗಜ್ಜ ಇನ್ನೇನ್ ಬರಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತಿತ್ತು. ಅವ್ನ್ ಬರ ಮನುಷ್ಯನೇ ಎಲ್ಲ ಕಣಿ ಹೇಳ್ರಲ್ಲ ಅವನು. ಅವನಿಗೆ ಇವೆಲ್ಲ ಶೋಕಿ, ಕಾರಲ್ಲಿ ಹೋಗೋದು, ಬೈಕಲ್ಲಿ ಹೋಗೋದು, ಅಥವಾ ಎಲ್ಲಾರ ಮುಂದೆನೊಂದು ಹೇಳ್ಕೊಂಬರೋದು ನಮ್ ಕಾರ್ ಐತೆ ಅಂತ, ಅವೆಲ್ಲ ಇಲ್ವೇ ಇಲ್ಲಪ್ಪ. ಅವನ್ ಜೀವನದಲ್ಲೂ ಮಾಡಿರೋ ಮನುಷ್ಯನೇ ಅಲ್ಲ ಅವನು, ಬಲು ಕಷ್ಟಪಟ್ಟಿರೋ ಮನುಷ್ಯ. ಏನು ಮೊದ್ಲು ಕಷ್ಟಪಟ್ಟಾನೆ, ಈಗ ನೀವುಗಳು ದುಡಿತಿದ್ರು ಅವನು ಜಗ್ಗ ಮನುಷ್ಯನೇ ಅಲ್ಲ ಅವನು, ಕುತ್ಕೊಂಡು ತಿನ್ನೋ ಮನುಷ್ಯನೇ ಅಲ್ಲ ಅವನು. ನೋಡ್ಲಿ, ನಿಮ್ಗೆಲ್ಲಾರ್ಗು ಕಳಿಸ್ಬಿಟ್ಟು ಅವ್ನು ಪಾಪ, ಅವನು ಹಸ್ಗಳು ನೋಡ್ಕೋಬೇಕು, ಹೊಲ ಗದ್ದೆ ತೋಟ ಅನ್ಕೊಂಡು ಹೊಲ್ಟ್ಬಿಟ್ಟ ಅವನು.
ಮನುಷ್ಯ ಅವ್ನ್ ಕುತ್ಕೊಳಲ್ಲ ಕಣ್ರಪ್ಪ, ಚೆನ್ನಾಗಿ ನೋಡ್ಕೊಳ್ರಪ್ಪ, ಬೇಜಾರು ಮಾಡಿಸ್ಬಿಡ್ರಿ ನಮ್ಮ ರಂಗಪ್ಪಂಗೆ. ಹ್ಞೂ ನಿಮ್ಗೋಸ್ಕರ ಬಲು ಕಷ್ಟಪಟ್ಟಿದ್ದಂಗೆ ಕಣ್ರಪ್ಪ, ನಿಮ್ಗೆ ಓದಿಸಿ ಬರ್ಸಿ ನಿಮ್ಗೋಸ್ಕರ ಇವಾಗ್ಲೂ ಕೂಡ ಕಷ್ಟಪಡ್ತಿದ್ದಂಗೆ ಕಣ್ರಪ್ಪ. ಹ್ಞೂ ಚೆನ್ನಾಗಿ ನೋಡ್ಕೊಳ್ರಪ್ಪ, ಬೇಜಾರು ಮಾಡಿಸ್ಬಿಡ್ರಿ ಅವನಿಗೆ. ಏನ್ರಿ ಗೌಡ್ರಿ ಹಿಂಗೆ ಹೇಳ್ತಿದ್ದೀರಾ? ಎಲ್ಲಾರು ಉಂಟ ನಮ್ಮ ಅಪ್ಪ ಹಿಂಗೆ ಏನಾರು ಅಂದ್ಬಿಟ್ಟು ನಾವು ಉದ್ಧಾರ ಆಗ್ತೀವಿ ಅಂದ್ರೆ ಗೌಡ್ರಿ ಜೀವನದಲ್ಲೂ ಉದ್ಧಾರ ಆಗಲ್ಲ. ನಮಗೋಸ್ಕರ ತ್ಯಾಗನೇ ಮಾಡೈತಿ ನಮ್ಮ ಅಪ್ಪಯ್ಯ, ಪಾಪ ಬಲು ಕಷ್ಟ ಪಡ್ತೈತಿ. ನೀವ್ ಹೇಳ್ದಂಗೆನೆ ಇವಾಗ್ಲೂ ಟೈಮಿಗೆ ಸರಿಯಾಗಿ ಊಟ ಮಾಡಲ್ಲ, ತಿಂಡಿ ಮಾಡಲ್ಲ ಕಣ್ರಿ ಗೌಡ್ರಿ, ಅಷ್ಟು ಕಷ್ಟಪಟ್ಟೈತೆ. ಬೇರೆಯವ್ರು ಇದ್ದಿದ್ರೆ ನಮ್ಮ ಮಕ್ಳು ದುಡಿತಿದಾರೆ, ಇನ್ನೇನು ನಾನು ಯಾಕೆ ತಲೆ ಕೆಡ್ಸ್ಕೊಳೋದಂತ ಆರಾಮಾಗಿ ಊಟ ಗೀಟ ಮಾಡ್ಕೊಂಡು ನೆಮ್ಮದಿಯಾಗಿ ಮಲ್ಕೊಂಬಿಡೋರು, ಹಸ್ಗಳೆಲ್ಲ ಮಾರ್ಬಿಟ್ಟು. ನಮ್ಮ ಅಪ್ಪಯ್ಯ ಅಂತ ಕೆಲಸ ಮಾಡಲ್ ಕಣ್ರಿ ಗೌಡ್ರೆ ಪಾಪ. ಓ ಇನ್ನೂ ಕೆಲಸ ಮಾಡಬೇಕು, ಇನ್ನೂ ಹೊಲದಲ್ಲಿ ಬೆಳೆ ಬೆಳಿಬೇಕು, ಇನ್ನೂ ತೋಟದಲ್ಲಿ ಬೆಳೆ ಬೆಳಿಬೇಕು, ಕೂತ್ಕೊಳಲ್ಲ ಕಣ್ರಿ ಗೌಡ್ರೆ. ನಿಮ್ಗೂ ಗೊತ್ತಲ್ಲೇನೇನು ಅಂಥದ್ರಲ್ಲಿ ನಮ್ಮ ಅಪ್ಪ ಹಿಂಗೆ ಏನಾರ ಹೇಳ್ಬಿಟ್ಟು ಬೇಜಾರು ಮಾಡಿಸ್ಬಿಟ್ರೆ ನಾವು ಉದ್ಧಾರ ಆಗ್ತೀವಿ ಅಂದ್ರೆ ಗೌಡ್ರೆ ದೇವರಾಣಿಗಳು ಉದ್ಧಾರ ಆಗಲ್ಲ. ಜೀವನದಲ್ಲೂ ಉದ್ಧಾರ ಆಗಲ್ಲ, ಇರೋವರೆಗೂ ನರಕಾನೇ ಅನುಭವಿಸೋಗ್ಬಿಡ್ತೀವಿ ಅಲ್ವಾ. ಯಾವತ್ತೂ ತಂದೆ ತಾಯಿಗಳಿಗೆ ಬೆಲೆ ಕೊಟ್ಟು ಮರ್ಯಾದೆಯಿಂದ ಬಹಳ ಚೆನ್ನಾಗಿ ನೋಡ್ಕೋಬೇಕು. ಅವರಿಗೆ ಚಿಕ್ಕ ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೊಂಡ್ರೆ ಭಗವಂತ ನಮ್ಗೆ ಎಲ್ಲಾದ್ರೂ ಅನ್ನ ಕೊಡ್ತಾನೆ, ಚೆನ್ನಾಗಿ ನೋಡ್ಕೊಂತಾನೆ ಕಣ್ರಿ ಗೌಡ್ರೆ. ಹೋಗಣಪ್ಪ ಕುಮಾರಣ್ಣ. ಇಂಥ ಬುದ್ಧಿ ಕಲೀರಪ್ಪ, ಭಗವಂತ ಒಳ್ಳೇದ್ ಮಾಡ್ತಾನೆ. ತಂದೆ ತಾಯಿಗಳಿಗೆ ಚೆನ್ನಾಗಿ ನೋಡ್ಕೊಳ್ರಪ್ಪ. ಸರಿ ಕಣ್ರಪ್ಪ, ಆಯ್ತು. ಬಿಸಿಲು ಸಿಕ್ಕಾಬಟ್ಟೆ ಬಿಸಿಲು ಕಣ್ರು, ನಿಗಿ ಅಂತ ಉರಿತೈತ್ ನನ್ನ ಮಗಂದು. ಇನ್ನು ಸಂಕ್ರಾಂತಿ ಹಬ್ಬನೇ ಬಂದಿಲ್ಲ, ಇನ್ನು ಶಿವರಾತ್ರಿ ಹಬ್ಬ ಹೋಗಿ ಯುಗಾದಿ ಹಬ್ಬ ಬಂತು ಅಂದ್ರೆ ಇನ್ ಯಾವ ರೇಂಜಿಗೆ ಬಿಸಿಲು ಇರುತ್ತೋ ಏನೋ ಭಗವಂತ. ಅಲ್ಲ ಇವಾಗ್ಲೇ ನನಗೆ ನಿಗಿ ಅಂತ ಉರಿತೈತೆ ನೆತ್ತಿ ಮೇಲೆ. ಸರಿ ಆಯ್ತು, ಜಾಸ್ತಿ ಹೊತ್ತು ನಿನ್ಕೋಬೇಡ್ರಿ, ಬೇಗ ಹೋಗ್ಬಿಟ್ಟು ಆ ಗೌರಜ್ಜಿ ಕರ್ಕೊಂಡು ಹೋಗ್ರಿ. ಅವಜ್ಜಿ ಕಾಲ್ ನೋವು ಕೈ ನೋವು ಅಂತಿರುತ್ತೆ. ಚಿಕ್ಕಪ್ಪನ ಅಪ್ಪಯ್ಯ ಇಲ್ಲ ಐತೆ ಯಪ್ಪ. ಯಾಕಪ್ಪ ನನಗ್ ಬಿಟ್ಟೆ ಹೋಗಿದ್ರಿ ನೀವು? ನಾನು ಬರ್ತಿರಮ್ಮ ನಿಮ್ ಜೊತೆ. ಅಲ್ಕಡಪ್ಪ ಅಮ್ಮಯ್ಯ ಅಜ್ಜಿ ಜೊತೆ ನನಗೂ ಸೀರೆ ಅಂಗಡಿಯಲ್ಲಿ ಕುಂತು ಬೇಜಾರಾಗೋಯ್ತು ಕಣಪ್ಪ ಅತ್ಲಾಗಿ. ನಿಮ್ ಜೊತೆ ನಾನು ಬರ್ತಿದ್ನಲ್ಲಪ್ಪ, ನನಗ್ ಬಿಟ್ಟೆ ಹೋಗಿದ್ದೀರಾ ನೀವು. ನನಗ್ ತಾತ ಅಂತೂ ಹೆಂಗ ಪಾಪ ಬೇಡ ಕಳ್ಳ ಬೇಡ, ಅವ್ರ ಜೊತೆ ಹೋಗ್ಬೇಡ ಕಣೋ, ನನ್ನ ಮಾತು ಕೇಳುವ. ಆ ಗಿರೀಶಣ್ಣನ ಅಂಗಡಿಲಿ ಹೋಗ್ಬಿಟ್ಟು ಚರ್ಮುರಿ ಬೋಟ ಕಟ್ಟಿಸ್ಕೊಂಬಂದ್ ಕೊಡ್ತೀನಿ, ತಿನ್ಕೊಂಡು ಆರಾಮಾಗಿ ಇಲ್ಲಿ ಕೂತ್ಕೊಳ್ಳ ಪಾಪ, ನನಗೂ ಬೇಜಾರಾಗುತ್ತಂತ ಹೇಳ್ತು. ನಾನು ಹಾಳಾದ ನನ್ನ ಮಗ, ನಾನು ಇವ್ರ ಜೊತೆ ಎಲ್ಲ ಬಂದ್ಬಿಟ್ಟು ಬೇಡ ಕಣಪ್ಪ ಅತ್ಲಾಗ ಪಜಿತಿ ನನ್ಗೆ ಅತ್ಲಾಗಿ ತಲೆ ಕೆಟ್ಟೋಗ ಆಗ್ಬಿಡ್ತು ಕಣಪ್ಪ ಅತ್ಲಾಗ ಕುಂತು. ಲೇ ಸುನಿಲ, ಲೇ ಬೇಜಾರಾಗೋಯ್ತೇನೋ ನಿನಗೆ? ಸರಿ ಆಯ್ತು. ಎಲ್ಲಿ ಅಜ್ಜಿ ಅಮ್ಮಯ್ಯ ಚಿಕ್ಕಮ್ಮ ಎಲ್ಲೋ ಯಾರು ಕಾಣಿಸ್ತಾನೆ ಎಲ್ಲೋದ್ರು? ನೀನ್ ಎಲ್ಲೋಗಿದ್ದೋ? ನೀನು ಒಬ್ನೇ ಬಂದಿದ್ಯಲ್ಲ, ಹಿಂಗೆಲ್ಲ ತಿರ್ಗಾಡ್ತಾರಲ್ಲ ಪಾಪ. ಲೈ ರೋಡ್ ದಾಟ್ಬೇಕಾದ್ರೆ ಅಲ್ಲ ಒಬ್ನೇ ಬಂದೇನೋ ನೀನು? ಇಲ್ಲ ಕಣ್ ಚಿಕ್ಕಪ್ಪ, ಅಜ್ಜಿ ಎಲ್ಲಿ ಬಿಡುತ್ತೆ, ಅದ್ರಲ್ಲೂ ನನಗೆ ಒಬ್ನಿಗೆನೆ ರೋಡ್ ದಾಟಕ್ ಬಿಡುತ್ತಾ? ಏನಿಲ್ಲ ನೋಡ್ರಿ, ಇಲ್ಲಿ ಪಕ್ಕದಲ್ಲೇ ಬರ್ತಿದ್ದಾರೆ. ತಿರ್ಗಾ ಅಲ್ಲೇನೋ ಅಣ್ಣೇನೋ ತಗೊಳ್ತಿದ್ರು. ನಾನು ಸುಮ್ಮಕ್ ಓಡ್ ಬಂದ್ಬಿಟ್ಟೆ, ನಿಮಗ್ ನೋಡದಲ್ಲ ಅದಕ್ಕೆ. ಚಿಕ್ಕಪ್ಪ ನಡಿ ಚಿಕ್ಕಪ್ಪ, ಒತ್ತಾಗೋಯ್ತು ನನಗೆ, ಹೊಟ್ಟೆ ಹಸಿದೈತೆ, ಹೊಟ್ಟೆ ಎಲ್ಲ ಗುಡು ಅಂತೈತೆ, ಚುರುಕ್ ಅಂತೈತೆ. ನಡಿ, ನನಗೆ ಹೊಟ್ಟೆ ಹಸಿದೈತೆ. ನಾನ್ ಬೇರೆ ಅಜ್ಜಿ ಹೇಳ್ತು ನನ್ಗೆ ಒಂದಿಟ್ಟು ಒಬ್ಬಿಟ್ಟು ತಿನ್ಲ ಪಾಪ ಅಂತ, ನಾನ್ ತಿನ್ಲಿಲ್ಲ ಏನಿಲ್ಲ. ನಾನು ಚಿಕನ್ ಇಂದ ಊಟ ಮಾಡಿದ್ರೆ ಆಗುತ್ತಂತ ನಾನು ಸುಮ್ಕಾಗ್ಬಿಟ್ಟೆ. ಹೊಟ್ಟೆ ಹಸಿತೈತೆ ಕಣ್ ಚಿಕ್ಕಪ್ಪ ನನಗೆ ಸಿಕ್ಕಾಬಿಟ್ಟೆ. ನಡಿ ಚಿಕ್ಕಪ್ಪ ಹೋಗೋಣ, ಬೇಗ ಹೋಗ್ಬಿಟ್ಟು ಬಿರಿಯಾನಿ ಕಬಾಬು ಚಿಕ್ಕಪ್ಪ, ನಾವು ಬಿರಿಯಾನಿ ಕಬಾಬು ತಿನ್ನೋಣ, ಸರಿ ಏನ್ ಚಿಕ್ಕಪ್ಪ? ಸರಿ ಕಣ, ಆಯ್ತು ಬಾರ ಪಾಪ. ನೀನ್ ಏನ್ ತಿಂತೀಯ ತಿನ್ನು ಅಂತ ಕಣ, ಬಾರೋ ಅದನ್ನೇ ತಿನ್ನಿಸ್ತೀನಿ. ನಿನ್ಗೆ ಏನ್ ಇಷ್ಟ ಬೇಕೋ ಅದನ್ನೇ ಊಟ ಮಾಡುವಂತೆ ಬಾ. ಅಮ್ಮ ಏನ್ ಬೇಕಮ್ಮ? ಏನು ಆರ್ಡರ್ ಮಾಡ್ಲಮ್ಮ? ಏನ್ ತಿಂತೀರಾ? ಅಯ್ಯೋ ಏನಾರ ಒಂದ್ ಮಾಡ್ರಪ್ಪ ಅತ್ಲಾಗಿ, ಬೇಗ ಅತ್ಲಾಗಿ ಊಟ ಮಾಡ್ಕೊಂಡು ಹೋಗೋಣ ಅತ್ಲಾಗಿ. ಹೊಟ್ಟೆ ಬೇರೆ ಹಸಿತೈತೆ, ಮಂತಾವ್ ಬೇರೆ ಹೋಗ್ಬೇಕು. ನೀವು ನೋಡು, ನಿಮ್ಮ ಅಪ್ಪ ಹಿಂಗು ತಗೊಂಡ್ ಹೋಗ್ಬೇಕಂಡ್ರಪ್ಪ, ಮರ್ತಿರ್ತೀರ ಮತ್ತೆ. ಅಪ್ಪ ನಿಂಗೂರು ಏನಾರು ತಗೊಂಬೇಕು. ಈಗ ಏನಾರು ಏನ್ ತಿಂತೀರಾ? ಪಾಪನ್ ಕೇಳ್ರಿ. ಪಾಪಣ್ಣ ಏನ್ ತಿಂತೀಯಪ್ಪ ನೀನು? ನಿನಗೆ ಏನ್ ಇಷ್ಟ ಆಗುತ್ತೋ ಅದನ್ನ ತಗೊಂಡ್ ತಿನ್ನಪ್ಪ. ಅಜ್ಜಿ ಇನ್ನೇನ್ ಗೊತ್ತಲ್ಲ ಅಜ್ಜಿ, ಮಾಮೂಲಿ ನಾನು ನೀನು ತಾತ ಬಂದಾಗ ಇನ್ನೇನ್ ತಿಂತೀವಿ? ಕಬಾಬು ಬಿರಿಯಾನಿ ತಿಂತೀವಿ, ಚಿಲ್ಲಿ ಚಿಕನ್ ತಿಂತೀವಿ, ಅಷ್ಟೇ ಅಲ್ವೇನಜ್ಜಿ ತಿನ್ನೋದು? ಇದನ್ನ ಬಿಟ್ಟು ಬೇರೆದೇನಾರ ಬೇಕಾ? ಇದೇ ಚೆನ್ನಾಗಿರುತ್ತೆ ಕಣಜ್ಜಿ, ಈ ಹೋಟ್ಲಲ್ಲಿ ಸಖತ್ ಸ್ಪೆಷಲ್ ಅಲ್ವಾ? ಚಿಕ್ಕಮ್ಮ ನೀನೇನ್ ತಿಂತೀಯ? ಅಲ್ಲ ಕಳ್ಳ ಪಾಪ ಸುದಿಲ್ಲ, ನೀನು ತಾತ ಅಜ್ಜಿ 3 ಜನನು ಬಂದ್ಬಿಡ್ತೀರಾ? ತಿಂಗಳ ಬಂದ್ಬಿಟ್ಟು ತಿನ್ಕೊಂಡು ಹೋಗ್ಬಿಡ್ತೀರಾ ಇಲ್ಲಿ ಹೋಟ್ಲಲ್ಲಿ? ನೋಡು ನಮ್ಗೆಲ್ಲ ಬಿಟ್ಟೆ ತಿಂತೀರಂದು ನೀವು 3 ಜನನು. ಚಿಕ್ಕಪ್ಪ ತಾತ ಆಯ್ತಲ್ಲ, ತಾತ ಬೇಡ ಅಂದ್ರೂ ಕರ್ಕೊಂಡ್ ಬಂದ್ಬಿಡ್ತೀನಿ ನನಗೂ ಅಜ್ಜಿಗೂನು. ನಾವ್ 3 ಜನನು ತಿನ್ಕೊಂಡೆ ಹೋಗೋದು ಗೊತ್ತಾ? ಕಬಾಬು ಜಾಸ್ತಿ ಅಂತ ತಗೊಳಲ್ಲ, ತಾತ ಏನ್ ಕಬಾಬ್ ತಿನ್ನಲ್ಲ. ನಾನು ಅಜ್ಜಿ ಇಬ್ರು ಸಿಂದ 1 ಪ್ಲೇಟ್ ತಗೊಳ್ತೀವಿ. ತಾತ ಚಪಾತಿನೂ ಚಿಕನ್ ಫ್ರೈ ಇಂದ ತಿನ್ನುತ್ತೆ.
ನಾನು ಅಜ್ಜಿ ಬಿರಿಯಾನಿ ತಗೊಳ್ತೀವಿ ಅಲ್ವೇನಜ್ಜಿ? ಬಿರಿಯಾನಿ ಮಾತ್ರ ಸಕ್ಕತ್ತಾಗಿರುತ್ತೆ ಚಿಕ್ಕಪ್ಪ. ಈ ಹೋಟ್ಲಲ್ಲಿ ಮಸ್ತಾಗಿರುತ್ತೆ. ತಡೀರಿ ಹೇಳ್ತೀನಿ, ನಾನೇ ಆರ್ಡರ್ ಮಾಡ್ತೀನಿ ತಡ್ರಿ. ಅವಣ್ಣ ಬರುತ್ತೆ ತಡ್ರಿ. ಹೇಳಿ ಅಜ್ಜಿ, ಏನ್ ಬೇಕಿತ್ತು? ಚಿಕನ್ ಕಬಾಬ್ ಇದೆ, ಮಟನ್ ಕಬಾಬ್ ಇದೆ, ಚಿಕನ್ ಫ್ರೈ ಇದೆ, ಚಿಕನ್ ಚಿಲ್ಲಿ ಇದೆ, ಚಿಕನ್ ಬಿರಿಯಾನಿ ಇದೆ. ಏನ್ ಬೇಕಿತ್ತು ನಿಮ್ಗೆ? ಎಗ್ ಚಿಲ್ಲಿ ಇದೆ, ಎಗ್ ಬಿರಿಯಾನಿ ಇದೆ, ಕೈಮಾ ಉಂಡೆ ಇದೆ, ಕೈಮಾ ಗೊಜ್ಜಿದೆ, ಚಿಕನ್ ಕೈಮಾ ಇದೆ, ಮಟನ್ ಕೈಮಾ ಇದೆ. ಏನ್ ಬೇಕಿತ್ತಜ್ಜಿ? ರೋಟಿ ಇದೆ, ದಾಲ್ ಇದೆ. ಲೇ ಪಾಪ, ತರಿಗೆ ಈ ಹುಡುಗಂದು ಯಾವಾಗ ಬಂದ್ರು ನೀ ಇದೇ ಗೋಳ ಆಯ್ತಾಳಲ್ಲ ಪಾಪ. ಅಲ್ಕಣೋ, ನನ್ನ ಮುಂದೆ ಬಂದು ಹೇಳ್ತಿದ್ಯಲ್ಲ ನೀನು, ನನಗೇನು ಗೊತ್ತಾಗುತ್ತೆ? ಒಂದೇ ಸಂಖ್ಯೆ ಇವನು ರೈಲ್ ಹೇಳ್ಕೊಂಡು ಹೋಗಿ ಹೇಳ್ಕೊಂಡು ಹೋಗ್ತಿರ್ತಾರಪ್ಪ, ಒಂದು ಗೊತ್ತಾಗಲ್ಲ ಏನಿಲ್ಲ. ನಮ್ಮ ಹುಡುಗರು ಕುಂತಾರೆ, ಅದೇನು ಕೇಳಿ ಇದ್ ಮಾಡಪ್ಪ. ಅಲ್ಲ ಕಣ ಪಾಪ, ಅರ್ಧ ಮುಕ್ಕಾಲ್ ಗಂಟೆ ಮಾಡ್ತೀಯಲ್ಲ ಬಂದ್ ಕೂತ್ಕೊಂಡ್ರು ನೀನು. ರಪ್ಪನ್ ಬಂದ್ ಕೊಡಕ್ಕಾಗಲ್ವಲ್ಲ ನಿನಗೆ? ಗಂಟೆ ಮಾಡ್ತೀರಪ್ಪ. ನಾವೇನೋ ಪರಿಚಯದವ್ರ ಅಂಗಡಿ ಯಾವಾಗ್ಲೂ ಬರ್ತಿರ್ತೀವಲ್ಲ ಅಂತ ನಾವು ಕರ್ಕೊಂಡ್ ಬಂದ್ರೆ ನಮ್ಮ ಹುಡುಗರಿಗೆಲ್ಲ ನೀನ್ ನೋಡಿದ್ರೆ ನೀನು ಅರ್ಧ ಗಂಟೆ ಮಾಡಿ ಕರ್ಕೊಂಡ್ ಬರ್ತೀಯಲ್ಲ ನೀನು. ಅಯ್ಯೋ, ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ ಅಜ್ಜಿ. ಏನ್ ಮಾಡೋಣ, ಕಸ್ಟಮರ್ಸ್ಗಳು ಜಾಸ್ತಿ ಇದ್ರು. ನೀವೊಂಥರ ನಮ್ಗೆ ಪರಿಚಯ ಆದವ್ರಲ್ವಾ, ನೀವೆಲ್ಲೂ ಹೋಗಲ್ಲ ಅಂತ ಗೊತ್ತು. ಹಂಗಾಗಿ ಒಂದ್ ರೀಟು ಅಡ್ಜಸ್ಟ್ ಮಾಡ್ಕೊಂತೀರಾ ಅಂತ ಸುಮ್ನಿದ್ದ ಕಣಜ್ಜಿ, ಬೇಜಾರ್ ಮಾಡ್ಕೋಬೇಡ. ನಾನು ಏನೋ ನಮ್ಮೂರು ಅಂತ ಬರ್ತೀವಲ್ಲ ಅಂಗಡಿಗೆ, ಅದಕ್ಕೆ ಹಿಂಗೆ ನೀವು ಗಂಟೆ ಮಾಡ್ತೀರಾ. ಇನ್ನೊಂದ್ಸಲ ಏನಾರು ಹಂಗೆ ಮಾಡ್ರಿ. ಇನ್ನೊಂದ್ ದಿವಸ ನಿಮ್ ಹೋಟ್ಲಿಗೂ ಬರಲ್ಲ, ಬೇರೆ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀವಿ. ಯಾರು ಹೋಟ್ಲು ಇಲ್ದಂಗೇನಿಲ್ಲ. ಇಲ್ ಕಣಜ್ಜಿ, ಇಂಥ ಕೆಲಸ ಏನಾರು ಮಾಡ್ಬಿಟ್ಟಿಯಾ ಮತ್ತೆ? ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಒಂದ್ ಸ್ವಲ್ಪ ಕಸ್ಟಮರ್ಸ್ ಇದ್ದಾಗ ಲೇಟ್ ಆಯ್ತು ಅಷ್ಟೇ. ಮುಂದಿನ ಸಲಿಂದ ನೀವು ಬಂದ ತಕ್ಷಣ ರಪ್ಪನ್ನ ಬಂದ್ಬಿಟ್ಟು ಆರ್ಡರ್ ತಗೊಂಡ್ಬಿಟ್ಟು ನಿಮ್ಗೆ ಏನ್ ಬೇಕೋ ಅದನ್ನ ಬಿಸಿ ಬಿಸಿ ಮಾಡ್ಕೊಡ್ತೀನಿ ಕಣಜ್ಜಿ. ದಯವಿಟ್ಟು ಇಂಥ ಬೇರೆ ಅಂಗಡಿಗೆಲ್ಲ ಹೋಗೋದು, ಬೇರೆ ಹೋಟ್ಲಿಗೆ ಹೋಗ್ತೀನಿ ಅಂತ ಹೇಳ್ಬೇಡಿ, ಸರಿನಾ? ಸರಿ ಆಯ್ತು. ನಮ್ಮ ಹುಡುಗರು ಅಲ್ಲಿ ಕುಂತಿದ್ದಾರೆ, ಅದೇನ್ ಕೇಳ್ಕೊಂಡು ಅದೇನ್ ಬೇಗ ಮಾಡ್ಕೊಡಪ್ಪ. ಅತ್ಲಾಗಿ ಗೊತ್ತಾಗೋಯ್ತು, ನಮ್ಗೆ ಹೋಗ್ಬೇಕು ಅರ್ಜೆಂಟ್ ಆಗಿ ನಾವು. ಹೇಳಿ ಸರ್, ನಿಮ್ಗೆ ಏನ್ ಬೇಕು? ಬೇಗ ಹೇಳಿ, ಆರ್ಡರ್ ಕೊಡಿ, ರಪ್ಪನ್ನ ಮಾಡ್ಕೊಂಡ್ ಬಂದ್ಬಿಡ್ತೀವಿ ಬಿಸಿ ಬಿಸಿದು. ಲೇ ಪಾಪ ಸುನಿಲ, ನೀನೇ ಹೇಳ, ನಿನ್ಗೆ ಏನೇನ್ ಬೇಕು? ನಮ್ಗೂ ಅದೇ, ನೀವು ಏನ್ ತಗೊಳ್ತೀಯೋ ಅದನ್ನೇ ನಾವು ತಗೊಳ್ತೀವಿ. ನಿನ್ಗೆ ಏನೇನ್ ಬೇಕು ಹೇಳು ಚಿಕ್ಕಮ್ಮ, ನನಗ್ ಗೊತ್ತಾಗಲ್ಲ. ನೀನೇ ಹೇಳು ಚಿಕ್ಕಮ್ಮ, ಅದೇನೇನ್ ಬೇಕು. ನನಗ್ ಮಾತ್ರ ಒಂದ್ ಪ್ಲೇಟ್ ಬಿರಿಯಾನಿ ಬೇಕು, ಚಿಕನ್ ಚಿಲ್ಲಿ ಬೇಕು, ಕಬಾಬ್ ಬೇಕು ಅಷ್ಟೇ. ಆದ್ರೆ ಇವೆಲ್ಲನೂ ನಾನು ಒಬ್ನೇ ತಿನ್ನಲ್ಲ, ನೀವು ನನ್ನ ಜೊತೆ ಸೇರ್ಕೊಂಡು ನಂದ್ರಲ್ಲೇ ತಿನ್ಬೇಕು ಅಷ್ಟೇ. ಇಲ್ಲ ನೋಡಪ್ಪ, ಟೋಟಲ್ 6 ಮೆಂಬರ್ಸ್ ಇದೀವಿ. 6 ಪ್ಲೇಟ್ ಬಿರಿಯಾನಿ ತಗೊಂಬ, ಆಮೇಲೆ ಕಬಾಬು ಒಂದ್ 6 ಪ್ಲೇಟ್ ತಗೊಂಬ. ಇಷ್ಟು ಮಾಡು. ಸೊ ಅದಾದ್ಮೇಲೆ ನಮ್ಮ ಹುಡುಗಂಗೆ ಹೇಳಿದ್ನಲ್ಲ ಒಂದು ಚಿಕನ್ ಚಿಲ್ಲಿ ಅಂತ, 2 ಪ್ಲೇಟ್ ಚಿಕನ್ ಚಿಲ್ಲಿ ತಗೊಂಬ. ಇಷ್ಟು ಮಾಡು. ಅದಾದ್ಮೇಲೆ 1 ಪ್ಲೇಟ್ ಬಿರಿಯಾನಿ ಮತ್ತೆ ರೋಟಿ, ಚಿಕನ್ ಗ್ರೇವಿ ಪಾರ್ಸಲ್ ಕಟ್ಟು, ಸರಿನಾ? ಬೇಗ ತಗೊಂಡ್ಬರ್ಬೇಕು, ಜಾಸ್ತಿ ಹೊತ್ತು ಮಾಡಬಾರ್ದು. ಸರಿ ಮೇಡಮ್, ಆಯ್ತು. ಹಿಂಗ್ ಹೋಗಿ ಹಿಂಗ್ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ಈ ಹೋಟ್ಲಲ್ಲಿ ಸಖತ್ ರುಚಿ ಇರುತ್ತೆ, ಸಖತ್ ಟೇಸ್ಟ್ ಇರುತ್ತೆ. ಚಿಕ್ಕಮ್ಮ, ನೀವು ಬಿರಿಯಾನಿ ತಿನ್ಬೇಕು, ಇನ್ನೊಂದ್ಸಲಿ ಇದೇ ಹೋಟ್ಲಿಗೆ ಬರೋಣ ಅಂತ ಹೇಳ್ತೀರಾ, ಹಂಗಿರುತ್ತೆ ರುಚಿ, ಗೊತ್ತಾ? ಲೇ ಪಾಪ, ಸುಮ್ಮ ಕೂತ್ಕೊಳ್ಳೋ. ಇವನು ದಿನಾಲು ಬಂದು ತಿನ್ನೋರಂಗೆ ಹೇಳ್ತಾನೆ. ತಿಂಗಳಿಗೊಂದ್ಸಲಿನ 2 ತಿಂಗಳಿಗೊಂದ್ಸಲಿನ ಅವ್ರ ತಾತ ಇಲ್ಲಿ ಕರ್ಕೊಂಡ್ ಬಂದಾಗ ಪಾಪ ಹುಡುಗ ತಿನ್ಕೊಂಡು ಹೋಗ್ಲಿ ಅಂತ ಬೇಜಾರಿ ಕರ್ಕೊಂಡ್ ಬಂದ್ರೆ ಊರವ್ರಿಗೆಲ್ಲ ಹೇಳ್ಕೊಂಡ್ ಬರ್ತಾನೆ ನನ್ನ ಮಗ ಇವನು. ಸುಮ್ಮ ಕೂತ್ಕೊಳ್ಳಲ್ಲ, ಏನಿಲ್ಲ. ಚಿಕ್ಕಮ್ಮ ಹೆಂಗೈತೆ ಟೇಸ್ಟ್? ಚೆನ್ನಾಗೈತೆ ಚಿಕ್ಕಮ್ಮ. ನೋಡ್ರಿ, ಬಿರಿಯಾನಿ ಮಾತ್ರ ಮಸ್ತ್ ಆಗಿರುತ್ತೆ ಚಿಕ್ಕಮ್ಮ. ನಾನು ಹೇಳ್ದೆ ತಾನೆ, ಚೆನ್ನಾಗೈತೆ ಹೇಳ್ರಿ ನೋಡೋಣ. ಚೆನ್ನಾಗೈತಾ ಚೆನ್ನಾಗಿಲ್ಲ? ಇಲ್ಲ ಕಣ ಸುನಿಲ, ಮಸ್ತಾಗೈತೆ ಕಣ. ಏನ್ ಟೇಸ್ಟ್ ಐತಂತೀಯ? ಮಸ್ತಾಗೈತೆ ಕಣ ಸುನಿಲ, ನನಗಂತೂ ಸಖತ್ ಇಷ್ಟ ಆಗೋಯ್ತು. ನೆಕ್ಸ್ಟ್ ಟೈಮ್ ಇಂದ ಬಂದಾಗ ಬಂದು ಇಲ್ಲೇ ಇನ್ನೊಂದ್ಸಲಿನೂ ತಿನ್ಕೊಂಡು ಹೋಗೋಣ ಕಣ ಸುನಿಲ. ನಾನು, ನೀನು, ನಿಮ್ ಚಿಕ್ಕಪ್ಪ ಎಲ್ಲಾರು ಬರೋಣ, ಸರಿನಾ? ಬಂದು ಇನ್ನೊಂದ್ಸಲಿ ನಾವು ಟೇಸ್ಟ್ ನೋಡ್ಕೊಂಡು ಹೋಗೋಣ. ಸಖತ್ತಾಗಿದೆ ಕಣ ಸುನಿಲ. ಉಕಣ್ ಚಿಕ್ಕಮ್ಮ, ಅದಕ್ಕೇನೆ ನಾನು ತಾತ ಅಜ್ಜಿ ತಿಂಗಳ ಬಂದು ತಿನ್ಕೊಂಡು ಹೋಗೋದು. ಇಲ್ಲಿ ಬರ್ತೀವಲ್ಲ ಅವಾಗ ನಾನು ತಾತ ಅಜ್ಜಿ ಮಾತ್ರ ಬಂದೇ ಬರ್ತೀವಿ. ಏನಜ್ಜಿ? ಪಾಪ ಸುಮ್ಮಕ್ ತಿನ್ಲ ಇವಾಗ. ಅಯ್ಯ ಎಲ್ಲಾರ ಮುಂದೆ ಹೇಳ್ಕೊಂಡ್ ಬರ್ತಾನಪ್ಪ, ನಾನು ಅಜ್ಜಿ ತಾತ 3 ಜನನು ಬರ್ತೀವಿ, ತಿಂಗಳ ತಿನ್ಕೊಂಡ್ ಬರ್ತೀವಂತ. ಅಲ್ಕಣತೆ, ನೋಡ್ರಿ ಅಜ್ಜಿ ತಾತ ಮೊಮ್ಮಗ 3 ಜನನು ಹೆಂಗ್ ತಿನ್ಕೊಂಡ್ ಬರ್ತೀರಂತ ಲೆಕ್ಕ ಹಾಕ್ರಿ. ನಮ್ಮನ್ ಬಿಟ್ಟದೇನೆ ತಿನ್ಕೊಂಡ್ ಬರ್ತಿದ್ರ ನೀವು? ಸುಮ್ಕಿರಿ ಅಮ್ಮಣ್ಣಿ. ಏನ ಅಪರೂಪಕ್ಕೆ ಒಂದ್ ದಿವಸ ನಿಮ್ಮ ಮಾಮ ಯಾವತ್ತಿದ್ರು ಒಂದ್ ದಿವಸ ತಿಪ್ಟೂರಿ ಬಂದಾಗ ಕರ್ಕೊಂಡ್ ಬಂದ್ಬಿಡುತ್ತೆ. ಅದಕ್ಕೆ ಈ ನನ್ನ ಮಗ ಇವನು ಹೇಳ್ತಿರೋ ನೋಡಿ ಇವನು. ಸುಮ್ ತಿನ್ಲ ಪಾಪಲೇ. ಹೋಗ್ಲಿ ಬಿಡಜ್ಜಿ, ಇನ್ನೊಂದ್ಸಲಿ ಯಾರ ಮುಂದೆನೆ ಹೇಳಕ್ ಹೋಗಲ್ಲ. ಬಿಡು ಆಯ್ತು, ಬೇಜಾರ್ ಮಾಡ್ಕೊಬೇಡ, ಆಯ್ತು. ಅಜ್ಜಿ, ಕಬಾಬ್ ನೋಡೋದು ಟೇಸ್ಟ್ ಮಾತ್ರ ಮಸ್ತ್ ಆಗೈತ್ ಕಣಜ್ಜಿ. ನಾನು ಇವಾಗಿನ ತಿಂದೆ. ನನಗೆ ಬಿರಿಯಾನಿ ತಿನ್ನಕ್ ಆಗ್ತಿಲ್ ಕಣಜ್ಜಿ, ಅದಕ್ಕೆ ಅಪ್ಪ ಹಿಂಗೆ ಹಾಕ್ಬಿಟ್ಟೆ. ನಾನು ಕಬಾಬ್ ತಿನ್ಬಿಟ್ಟೆ.
ಸುಮ್ಮ ಊಟ ಮಾಡ್ಲ ಪಾಪ. ಏನು ತಿನ್ನಲ್ಲ ಏನಿಲ್ಲ, ಬರೀ ಆಸೆ. ಒಂದ್ ಈಟುನು ತಿನ್ನಲ್ಲ. ಏನ್ ಹುಡುಗ ಆಗಿದೆ ಏನಪ್ಪ. ನೀ ತಿನ್ನಪ್ಪ ಇನ್ನೊಂದ್ ಸ್ವಲ್ಪ, ಏನು ಆಗಲ್ಲ. ಬಾಯ್ಲಿ ಈ ಕಬಾಬ್ ಎಲ್ಲ ತಿನ್ನು, ನಾನ್ ತಿನ್ನಲ್ಲ ಇಷ್ಟೊಂದೆಲ್ಲ. ಬೇಡ ಕಣಜ್ಜಿ, ನೀನ್ ತಿನ್ನಜ್ಜಿ, ನನಗ್ ಸಾಕು.